ನಮಸ್ತೆ ವೀಕ್ಷಕರೇ, ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆಯನ್ನು ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಇಲ್ಲಿ ಆರಂಭದಲ್ಲಿ ಮನೋಜ್ ಕೆಲಸ ಬಿಟ್ಟು ಬಂದಿರ್ತಾರೆ. ಬಂದು ಈ ವಿಷಯನ ಹೇಗೆ ರೋಹಿಣಿಗೆ ಹೇಳಬೇಕು ಅಂತ ಹೇಳಿ ಗೊತ್ತಾಗ್ತಾ ಇರೋದಿಲ್ಲ. ಆಗ ರೋಹಿಣಿ, ಯಾಕೆ ಮನೋಜ್, ಏನು ಹೇಳಬೇಕಿತ್ತು, ಏನಾದರೂ ಕುಡಿಯೋದಕ್ಕೆ ತಿನ್ನೋದಕ್ಕೆ ತರಬೇಕಾ ಅಂತೇಳಿ ಕೇಳ್ತಿರ್ತಾರೆ. ರೋಹಿಣಿ, ಅದೇನೆಂದರೆ ನಾನು ಕೆಲಸ ಬಿಟ್ಟೆ ಅಂತೇಳಿ ಹೇಳ್ತಿದ್ದಾರೆ. ತಮಾಷೆ ಮಾಡ್ತಿದ್ದೀರಾ ಮನೋಜ್ ಅಂತೇಳಿ ಕೇಳ್ತಿದ್ದಾರೆ. ಇಲ್ಲ ರೋಹಿಣಿ, ನಿಜವಾಗ್ಲೂ ಸೀರಿಯಸ್ ಆಗಿ ನಾನು ಕೆಲಸ ಬಿಡಬೇಕಾಯ್ತು. ಅದೇನೆಂದರೆ ಅಂತ ಹೇಳಿ ಹೇಳೋದಕ್ಕೆ ಹೊರಟಿರ್ತಾನೆ. ಅಷ್ಟೊತ್ತಿಗೆ ರೋಹಿಣಿಗೆ ತುಂಬ ಸಿಟ್ಟು ಬರುತ್ತೆ. ಮನೋಜ್, ನೀವು ಯಾವಾಗಲೂ ಕೂಡ ಹೀಗೇನಾ? ನಾನು ಅಂದ್ಕೊಂಡಿದ್ದೆ ನಿಮಗೆ ಕೆಲಸ ಅಡ್ಜಸ್ಟ್ ಆಗ್ತಿಲ್ಲ ಅಂತೇಳಿ. ಇಲ್ಲ, ನೀವೇ ಕೆಲಸಕ್ಕೆ ಅಡ್ಜಸ್ಟ್ ಆಗ್ತಿಲ್ಲ. ತಿಂಗಳಿಗೆ 4 ಭಾನುವಾರ ಇರೋ ಹಾಗೆ ನೀನು ತಿಂಗಳಿಗೆ 4 ಸಲ ಕೆಲಸ ಬಿಡ್ತೀಯ. ನಿಮಗೆ ಸ್ವಾಭಿಮಾನದಿಂದ ದುಡ್ದು ಬದುಕೋ ಅಂಥ ಆಸೆನೇ ಇಲ್ಲ ಅಂತ ಹೇಳಿ ಬೈತಾ ಇರ್ತಾಳೆ. ನಾನು ಹಾಗಲ್ಲ ರೋಹಿಣಿ, ನಂಗೆ ಅಲ್ಲಿ ಅವಮಾನ ಆಯಿತು, ಅದಕ್ಕೋಸ್ಕರ ನಾನು ಕೆಲಸನ ಬಿಡಬೇಕಾಯ್ತು ಅಂತೇಳಿ ಹೇಳ್ತಾ ಇರ್ತಾರೆ. ಅವಮಾನ ನನಗೂ ಕೂಡ ಆಗುತ್ತೆ ಮನೋಜ್. ನನಗೆ ಪಾರ್ಲರಲ್ಲಿ ಇದ್ದಾಗ ನಾನು ಎಲ್ಲರೂ ಏನು ಮರ್ಯಾದೆ ಕೊಟ್ಟು ಮಾತಾಡ್ಸಲ್ಲ, ಅವಮಾನದಿಂದಲೇ ಮಾತಾಡಿಸ್ತಾರೆ. ಆವಾಗ ನಾನು, ಯಾಕಂದರೆ ನನಗೆ ದುಡ್ಡು ಬೇಕಾಗಿರುತ್ತೆ, ಅವಮಾನ ಮಾಡಿಸ್ಕೊಬೇಕು, ದುಡ್ಡನ್ನ ತೊಗೊಬೇಕು. ಒಂದು ಪಕ್ಷಿನೂ ಕೂಡ ರೆಕ್ಕೆ ಬಂದಿದ್ದ ತಕ್ಷಣ ಗೂಡು ಬಿಟ್ಟು ಹೋಗುತ್ತೆ ದುಡಿಯೋದಕ್ಕೆ ಅಂತ, ತನ್ನ ಆಹಾರನ ಹುಡ್ಕೋದಕ್ಕೆ. ಆದರೆ ನೀವಾಗಲ್ಲ, ಇದಕ್ಕೆಲ್ಲ ಅಭ್ಯಾಸ ಆಗೋಗಿದೆ, ನೀವು ಹೀಗೇ ಬದುಕೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಇಲ್ಲಿ ಮೀನಾ ಮನೆಯಲ್ಲಿ ಪೂಜೆಗೆ ಎಲ್ಲ ತಯಾರಿನ ಮಾಡ್ತಾ ಇರ್ತಾರೆ. ಅಕ್ಕಪಕ್ಕ ಮನೆಯವರು ಕೇಳ್ತಿದ್ದಾರೆ, ಏನಮ್ಮ ಮೀನಾ, ಸೂರ್ಯ ಇನ್ನೂ ಕೂಡ ಬಂದಿಲ್ವಾ, ನಿಮ್ಮ ಮನೆಯವ್ರು ಯಾರೂ ಕೂಡ ಬಂದಿಲ್ವಾ ಅಂತೇಳಿ ಕೇಳ್ತಾ ಇರ್ತಾರೆ. ಹಾಗೆ ಅವನು ಬಂದ್ರಿನ್ನೇನು ಬಿಟ್ರಿನ್ನೇನು ಅಂತಲೂ ಕೂಡ ಹೇಳಿ ಅವಮಾನನ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಕೂಡ ಕೆಳಗಡೆಯಿಂದ ಬರ್ತಿದ್ದಾನೆ. ಕೆಳಗಡೆ ಸೂರ್ಯನ, ಏನಪ್ಪ ಸೂರ್ಯ, ಇಷ್ಟೊತ್ತಿಗೆ ಬರೋದು, ನೀನು ಮನೆ ಮಗ ಅಂತ ಅಂದ್ಕೊಂಡ್ರೆ ಈಗ ಮಾಡೋದು, ಮನೆ ಮಗನ್ನೇ ನೀನು ಸಾಯಿಸೋದಕ್ಕೆ ಹೊರಟಿದೆಯಲ್ಲ ಅಂತ ಹೇಳಿ ಅವಮಾನನ ಮಾಡ್ತಾ ಇರ್ತಾರೆ. ಆದರೂ ಕೂಡ ಸೂರ್ಯ ಮೇಲೆ ಹೋಗ್ತಾ ಇರ್ತಾನೆ. ಮಂಜು ಆರತಿನ ಮಾಡಬೇಕಾದ್ರೆ ಅವನ ಕೈಲಿ ಆಗೋದಿಲ್ಲ. ಆರತಿ ತಟ್ಟೆ ಕೆಳಗೆ ಬಿದ್ದುಬಿಡುತ್ತೆ. ನಾನು ಎಂಥ ಪಾಪಿ ಇರ್ಬೋದು, ನಮ್ಮ ಅಪ್ಪನಿಗೆ ಆರತಿನ ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಹೇಳ್ತಿರ್ತಾನೆ. ಪಾಪಿ ನೀನಲ್ಲಪ್ಪ, ಪಾಪಿಯ ಸೂರ್ಯ, ಅವನೇನಾದರೂ ನನ್ನ ಕೈಲಿ ಸಿಗಲಿ, ಅವನಿಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತು ಅಂತ ಹೇಳಿ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಕೂಡ ಹೋಗ್ತಾ ಇದ್ದಾನೆ. ಇದಕ್ಕೆ ನನ್ನನ್ನು ಬರಲೇಬೇಕು ಅಂತ ಕರೆದಿದ್ದು, ಇಷ್ಟು ಅವಮಾನ ಮಾಡಬೇಕು ಅಂತ ಹೇಳಿ ಹೇಳ್ತಿರ್ತಾರೆ. ಇಲ್ಲಿ ಸೂರ್ಯನಿಗೂ ಕೂಡ ಮತ್ತು ಮಂಜುನಿಗೂ ಸ್ವಲ್ಪ ಇಬ್ಬರಿಗೂ ಕೂಡ ಮುಖಾಮುಖಿ ಆಗುತ್ತೆ. ಇಬ್ಬರು ಕೂಡ ಹೊಡೆದಾಡ್ಕೊತಾರೆ. ಅಲ್ಲಿಂದ ಸೂರ್ಯ ಹೊರಟೋಗ್ತಾನೆ. ನನಗೆ ಈ ಮನೆ ಅಳಿಯ ಸ್ಥಾನನೇ ಬೇಡ, ಒಳ್ಳೆ ಸ್ಥಾನ, ಒಳ್ಳೆ ನಿಮಗೆ ಮರ್ಯಾದೆ ಕೊಟ್ರಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾ ಇದ್ದಾನೆ. ಇನ್ನೊಂದು ಕಡೆ ಇಲ್ಲಿ ಸೂರ್ಯ ಮನೆಗೆ ಬರ್ತಿದ್ದಾನೆ. ಆಗ ರಂಗನಾಥ್ ಅವರು ಕೇಳ್ತಿದ್ದಾರೆ, ಸೂರ್ಯ, ನಾನು ಆ ಮನೆ ಕಳಿಸಿದ್ಯಾಕೆ, ಮನೆ ಮಗನ ಥರ ಹೋಗಿ ಅಲ್ಲಿ ಪೂಜೆನ ಮಾಡಿ ಬರಲಿ ಅಂತ. ನೀನು ಮತ್ತೆ ಅಲ್ಲಿ ಹೊಡೆದಾಡ್ಕೊಂಬಂದಿದೆಯಲ್ಲೋ, ಪಾಪ ಹುಡುಗನ ಜೊತೆ ಮತ್ತೆ ಹೊಡೆದಾಡ್ಕೊಂಬಂದಿದೆಯಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಪಾಪನೇನಪ್ಪ ಅವನು, ಎಂಥ ತಪ್ಪು ಕೆಲಸ ಮಾಡಿದ್ದಾನೆ ಅವನು ಪಾಪನ ಅಂತೇಳಿ ಹೇಳ್ತಿರ್ತಾನೆ. ಹಾಗಾದರೆ ನನ್ನ ತಮ್ಮ ಮಾಡಿರೋ ತಪ್ಪೇನಾದರೂ ಹೇಳಿ ಅಂತ ಹೇಳಿ ಹಿಂದ್ಗಡೆಯಿಂದ ಕೇಳ್ತಾ ಇದ್ದಾಳೆ ಮೀನಾ. ಸೂರ್ಯ ಏನೂ ಕೂಡ ಹೇಳಿದೆ ಒಳಗಡೆ ಹೋಗ್ತಿರ್ತಾನೆ. ಇದನ್ನೆಲ್ಲ ನೋಡಿ ಶಾಂತಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಹೀಗೆ ಇವರಿಬ್ಬರು ಕೂಡ ಜಗಳ ಆಡ್ತಾ ಇರಬೇಕು. ಆವಾಗ ಡೈವರ್ಸ್ ಅನ್ನೋ ಪ್ರಶ್ನೆನೇ ಇರಲ್ಲ. ಈ ಮೀನಾ ಈ ಮನೆ ಬಿಟ್ಟು ಹೋಗ್ತಾಳೆ, ಆಗ ನಾನು ನೆಮ್ಮದಿಯಾಗಿ ಇರ್ಬೋದು ಅಂತ ಹೇಳಿ ಅನ್ಕೊತಾ ಇರ್ತಾರೆ. ಆಮೇಲೆ ಹೂವಿನ ಅಂಗಡಿನೂ ಕೂಡ ನಾನು ಎತ್ತಂಗಡಿ ಮಾಡಿಸ್ಬೋದು ಅಂತ ಅನ್ಕೊತಾ ಇರ್ತಾರೆ. ಇನ್ನೊಂದು ಕಡೆ ಶ್ರುತಿ ರವಿ ಇಬ್ಬರು ಕೂಡ ಕೂತಿರ್ತಾರೆ. ಬೇಬಿ, ಇವತ್ತೇನಂತಂದರೆ ಅಮ್ಮ ಆಫೀಸ್ ಹತ್ರ ಸ್ಟುಡಿಯೋ ಹತ್ರ ಬಂದಿದ್ರು. ವೆಕೇಷನ್ ಇದೆಯಂತೆ, ವೆಕೇಷನ್ಗೆ ಹೋಗೋಣ ಬಾ, ಅಲ್ಲಿ ಅಪ್ಪನಿಗೆ ಎಲ್ಲ ಫ್ರೀ, ಹೋಟೆಲ್ಸು ಫುಡ್ ಎಲ್ಲ ಕೂಡ ಫ್ರೀ ಇರುತ್ತೆ, ನಾನು ನಿಮಗೆ ಸೈಟ್ ಸೀಯಿಂಗ್ಗೆ ಫೀಸ್ನ ಕೊಡ್ತೀನಿ, ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿ ಹೇಳ್ತಿರ್ತಾರೆ. ಇದರಿಂದ ರವಿಗೆ ಸಿಟ್ಟು ಬರುತ್ತೆ. ಹಾಗಾದರೆ ನನ್ನ ಕೈಲಿ ದುಡ್ಡನ್ನ ಕೊಡೋದಕ್ಕಾಗಲ್ವಾ, ನಾನೊಬ್ಬ ವೇಸ್ಟ್, ನನ್ನ ಹತ್ರನೂ ಕೂಡ ಸ್ವಾಭಿಮಾನಿಯಾಗಿದ್ದೀನಿ, ನಾನು ದುಡಿತಾ ಇದ್ದೀನಿ ಬೇಬಿ ಅಂತ ಹೇಳಿ ಹೇಳ್ತಿರ್ತಾರೆ. ಅವರಿಬ್ಬರು ಕೂಡ ಹೀಗೆ ಜಗಳ ಆಡ್ತಾರೆ. ಮತ್ತು ಈ ಕಡೆ ರವಿ ಆಚೆ ಬರ್ತಾ ಇದ್ದಾನೆ, ಇನ್ನು ಈ ಕಡೆ ಸೂರ್ಯ ಕೂಡ ಆಚೆ ಇರ್ತಾನೆ, ಮನೋಜ ಕೂಡ ಆಚೆ ಇರ್ತಾನೆ. ಏನರು ಎಲ್ಲರೂ ಕೂಡ ಈಗ ಬಂದಿದ್ದೀರಲ್ಲ, ಏನು ಕತೆ ಅಂತೇಳಿ ಸೂರ್ಯ ಎಲ್ಲರೂ ಕೂಡ ಕೇಳ್ತಾ ಇರ್ತಾನೆ. ಅವ್ರು ಯಾರೂ ಕೂಡ ಅಲ್ಲಿನ ವಿಷಯನ ಹೇಳ್ತಾ ಇರೋದಿಲ್ಲ. ಇನ್ನೊಂದು ಕಡೆ ಮಾರನೇ ದಿನ ಆಗುತ್ತೆ. ಸೂರ್ಯ ಆಟೋ ತೊಗೊಂಡು ಹೋಗಿರ್ತಾನೆ. ಅಲ್ಲಿಗೆ ಮಂಜ ಬರ್ತಾ ಇದ್ದಾನೆ. ನಮ್ಮ ಹುಡುಗ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿ ಹೇಳ್ತಿರ್ತಾನೆ. ಆಗ ಸೂರ್ಯ ಚೇರ್ ಹಾಕ್ರು ಅಂತ ಹೇಳಿ ಅವನನ್ನು ಕೂರಿಸೋದಿಲ್ಲ, ಅವನೇ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊತಾ ಇದ್ದಾನೆ.
ತಗೊಳ್ಳಿ ದುಡ್ಡು, ಇದು 1,00,000 ಇದೆ, 5,000 ಎಕ್ಸ್ಟ್ರಾ. ಯಾಕಂತಂದರೆ ನಮ್ಮ ಅಕ್ಕನ ಮತ್ತೆ ನಿಮ್ಮ ಆ ಮನೆಗೆ ಹೋಗ್ಬೇಡ, ತವ್ರ ಮನೆಗೆ ಹೋಗ್ಬೇಡ ಅಂತ ಹೇಳಬಾರ್ದು ಅಂತ ಹೇಳಿ ಕೊಡ್ತಾ ಇದ್ದಾನೆ.